ಹರಿದ್ವಾರದಾಗ ನಡೆಯಕತ್ರು ಶಿವನ ಆರಾಧನೆ ಒಳಗ ಎಕ್ಸ್ ಮುಸ್ಲಿಮರು ಹರಿದು ಬರ್ಲಿಕ್ಕತ್ತಾರ. ತ್ರಿವಳಿ ತಲಾಕ್ ಹಲಾಲ ಇಂದ ಬೇಸತ್ತಿದ್ದ ಮಹಿಳೆ ಈಗ ಸನಾತನದತ್ತ ಮುಖ ಮಾಡ್ಯಾರ. ಹರಿದ್ವಾರಕ್ಕ ಬಂದ ಹೋಮ ಹವನ ಮಾಡಕತ್ತಿರುವುದು ಯಾಕ? ಎಕ್ಸ್ ಮುಸ್ಲಿಂ ಗುಂಪು. ದಿನದಿಂದ ದಿನಕ್ಕ ಎಕ್ಸ್ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗತೈತಿ ಅನ್ನೋದನ್ನ ಗಮನಿಸಬೇಕು. ಶ್ರಾವಣ ಮಾಸ ಬರ್ತಿದ್ದಂಗನ ಯಾತ್ರೆಗಳು ಶುರು ಆಗ್ತಾವ. ಪವಿತ್ರ ಸ್ಥಾನಗಳಿಗೆ ಮಂದಿ ಹೋಗ್ತಾರ, ನಡಿಗೆ ಮುಖಾಂತರ ಹೋಗ್ತಾರ, ವೆಹಿಕಲ್ ಮಾಡ್ಕೊಂಡು ಹೋಗ್ತಾರ. ಒಟ್ನಾಗ ದೇವರ ದರ್ಶನಕ್ಕೋಸ್ಕರ ಮನೆ ಬಿಟ್ಟು ದೇವಸ್ಥಾನಗಳತ್ತ ಮುಖ ಮಾಡ್ತಾರ. ಇದು ಸರ್ವೇ ಸಾಮಾನ್ಯ. ಯಾವುದೇ ಸ್ಥಳ ಆಗಿರ್ಲಿ, ಯಾವುದೇ ರಾಜ್ಯ ಆಗಿರ್ಲಿ, ಅಲ್ಲಿ ಹತ್ರ ಇರೋ ದೇವರುಗಳಾಗಿರ್ಬೋದು, ಶ್ರಾವಣ ಸಂದರ್ಭದಾಗ ಬಹಳ ದೊಡ್ಡ ಮಟ್ಟದ ಪೂಜೆಗಳು ನಡೀತಾವ. ಹಂಗೇನೆ ಹರಿದ್ವಾರದಾಗ ಕನ್ವಾರ್ ಯಾತ್ರೆ ಅಂತ ದೊಡ್ಡ ಮಟ್ಟದಾಗ ಜನ ಪಾದಯಾತ್ರೆ ಹೋಗ್ತಾರ. ಈ ಪಾದಯಾತ್ರೆ ಒಳಗ ಎಕ್ಸ್ ಮುಸ್ಲಿಮ್ಸ್ ಬಂದಿದ್ದು ದೊಡ್ಡದಾದಂತಹ ಸುದ್ದಿಯಾಗೈತಿ. ಏನಪ್ಪಾ, ಮುಸ್ಲಿಮ್ರು ಕೂಡ ಹಿಂದೂ ದೇವರಾದ ಶಿವ ಪರಮಾತ್ಮನನ್ನ ಪೂಜೆ ಮಾಡ್ತಾರೇನು, ಯಜ್ಞ ಯಾಗಾದಿಗಳೊಳಗ ಭಾಗಿಯಾಗ್ತಾರೇನು, ಇದು ನಂಬುವಂಥದ್ದೇನು ಅಂತ ನೀವು ಕೇಳಿದ್ರ ನಂಬಬೇಕು ನೋಡ್ರಿ. ಯಾಕಂದ್ರ ಅವರು ಮುಸ್ಲಿಮರಾಗಿ ಇದ್ದವರು ಈಗ ಸದ್ಯಕ್ಕೆ ಮುಸ್ಲಿಮರಾಗಿ ಉಳ್ಕೊಂಡಿಲ್ಲ. ಮುಸ್ಲಿಂ ಧರ್ಮವನ್ನ ತ್ಯಜಿಸಿ ಹಿಂದೂ ಸನಾತನ ಧರ್ಮಕ್ಕ ಮುಖ ಮಾಡಿ ಈಗ ಶಿವ ಪರಮಾತ್ಮನನ್ನ ಹರಿದ್ವಾರದಾಗ ಪೂಜೆ ಮಾಡಾಕ ಕನ್ವಾರ್ ಯಾತ್ರೆಗ ತಾವು ಕೂಡ ಹೆಜ್ಜೆ ಇಟ್ಟಾರ. ಆಷಾಢ ಮಾಸದಾಗ ಇದು ಪೂಜೆ ಶುರು ಆಗುತ್ತ. ಆಗಸ್ಟ್ ತಿಂಗಳವರೆಗೂ ಇದು ಮುಂದುವರಿಯುತ್ತ. ಹೋಮ, ಯಜ್ಞ, ಹವನ ಈ ರೀತಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಹರಿದ್ವಾರದಾಗ ಮಾಡ್ತಿರ್ತಾರ. ಇವರು ಕೂಡ ಹರಿದ್ವಾರಕ್ಕೆ ಬಂದು ಯಜ್ಞವನ್ನ ಮಾಡಿದ್ರು, ಯಜ್ಞ ಯಾಗಾದಿಗಳೊಳಗ ಭಾಗವಾದ್ರು. ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವದಿಂದ ಪೂಜೆ ಮಾಡಿ ಸಮರ್ಪಣಾ ಭಾವವನ್ನ ಎಲ್ರಿಗೂ ತೋರಿಸಿಕೊಟ್ರು. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೊಂದು ಕಾಣಿಸಿರ್ಬೇಕು. ಬುರ್ಕಾ ಹಾಕೊಂಡು ಒಬ್ಬ ಹೆಣ್ಣು ಮಗಳು ಕುಂತಿದ್ದು. ಆಕೆ ಹೆಸರು ಅನಿಶಾ ಬಾನು. ಈಕೆ ಮೂಲತಃ ಮುಸ್ಲಿಂ ಕುಟುಂಬದಾಗ, ಮೂಲಭೂತವಾದಿಗಳ ಮುಸ್ಲಿಂ ಕುಟುಂಬದಾಗ ಹುಟ್ಟಿ ಬೆಳೆದು ಮದುವೆಯಾಗಿ 2 ಮಕ್ಕಳ ತಾಯಿಯಾಗಿ ಸದ್ಯ ನೆಮ್ಮದಿ ಇಲ್ಲ ಅಂತ ಹೇಳಿ ಸನಾತನ ಧರ್ಮಕ್ಕೆ ಬಂದು ತನ್ನನ್ನ ತಾನು ಸನಾತನ ಧರ್ಮ ಶಿವನ ಆರಾಧನೆ ಒಳಗ ತೊಡಗಿಸ್ಕೊಂಡಾಳ. ಈಕೆ ಜೊತೆ 35 ಜನ ಒಂದು ತಂಡನೇ ಬಂದಿತ್ತು ಹರಿದ್ವಾರಕ್ಕ. ಗಾಜಿಯಾಬಾದ್ದಿಂದ ಇವರೆಲ್ಲ ಬಂದಿದ್ರು. ಇಲ್ಲಿ ಬಂದು ಹರಿನಾಮ ಸ್ಮರಣೆ, ಶಿವಾರಾಧನೆ ಈ ರೀತಿಯ ಹಲವಾರು ಯಜ್ಞ ಹವನಗಳನ್ನ ಮಾಡಿದ್ರು. ಇವರು ಬುರ್ಕಾ ಹಾಕೊಂಡು ಬಂದಿದ್ರಿಂದ ಅಲ್ಲಿ ಸ್ವಲ್ಪ ಇವ್ರು ಯಾರು ಇರಬಹುದು ಅನ್ನುವಂಥ ಆತಂಕ ಭಕ್ತರಿಗೆ ಮೂಡಿತ್ತು. ಆದ್ರೆ ಇವರು ಕೂಡ ಮುಸ್ಲಿಮರಾಗಿದ್ದವರು ಈಗ ಹಿಂದೂ ಆಗಿ ಬದಲಾಗಿ ದೇವರೊಳಗ ನಂಬಿಕೆ ಇಟ್ಟಾರು ಅಂತ ಗೊತ್ತಾದ್ಮೇಲೆ ಅವರಿಗೂ ಕೂಡ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಅಷ್ಟಕ್ಕೂ ಅನಿಶಾ ಬಾನು ಯಾಕಾಗಿ ಸನಾತನ ಧರ್ಮಕ್ಕೆ ಬಂದ್ರು? ಅಷ್ಟೊಂದು ಕಟ್ಟುನಿಟ್ಟಿನ ಕಟ್ಟಳೆಗಳಿರುವಂಥ ಇಸ್ಲಾಂ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮಕ್ಕೆ ಬಂದು ಇಷ್ಟೊಂದು ಆರಾಮಾಗಿ ಹೆಂಗೆ ಬದುಕಲಿಕ್ಕತ್ತಾರ? ಇವರಿಗೆ ಯಾರ ಕಡೆಯಿಂದನೂ ವಿರೋಧ ಬಂದಿಲ್ಲೇನು ಅನ್ನೋ ಪ್ರಶ್ನೆ ಬರ್ತಾವ. ಬಂದೇ ಬಂದಾವ, ಬರ್ಲಾಕತ್ತಾವ, ಬರ್ತಾನೆ ಇರ್ತಾವ ಅಂತ ಅನಿಶಾ ಬಾನುನೇ ಹೇಳ್ತಾರ. ಆಕೆ ಮದುವೆ ಆದ್ಮೇಲೆ ಆಕಿ ಜೀವನ ನರಕದಂಗಾಗಿತ್ತಂತ. ಮೊದಲಿಗೆ ಮದುವೆಯಾಗಿ ಹೋದ್ಮೇಲೆ ಆಕೆ ಗಂಡನಿಂದ ಸತತವಾಗಿ ಕಿರುಕುಳವನ್ನ ಈಕೆ ಅನುಭವಿಸ್ತಿರ್ತಾಳ. ದಿನ ಹೊಡೆಯೋದು, ದಿನ ಒಂದು ರೀತಿಯಿಂದ ನಿಂದಿಸೋದು, ಈ ರೀತಿಯಾದದ್ದು ನಡೀತಾನೆ ಇರ್ತದೆ ವರ್ಷಗಟ್ಲೆ. 2 ಮಕ್ಕಳು ಆಗ್ತಾವ. ಮುದ್ದಾದ ಮಕ್ಕಳ ಮುಖ ನೋಡ್ಕೊಂಡು ಆಕಿ ಇನ್ನು ಮುಂದಾದ್ರೂ ಎಲ್ಲ ಸರಿಯಾಗಿರ್ತೈತಿ ಅಂತ ಅನ್ಕೊಂಡಿದ್ರು. ಆದ್ರೆ ಆಕಿ ಗಂಡ ಮಿತಿ ಮೀರಿ ಎಲ್ಲೇ ಮೀರಿ ಹೋಗಿದ್ದ. ಯಾವುದೋ ಒಂದು ಜಗಳದ ಸಿಟ್ಟೊಳಗ ತಲಾಕ್ 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 ಅಂತ ಹೇಳಿ ಆಕೆಗೆ ವಿಚ್ಛೇದನವನ್ನ ಕೊಟ್ಟು ಬಿಟ್ಟ. ಅವರ ಧರ್ಮದೊಳಗ 3 ಸಲ ತಲಾಕ್ ಹೇಳಿದ್ರ, ಅಂದ್ರೆ ತ್ರಿವಳಿ ತಲಾಕ್ ಹೇಳಿದ್ರ ಅದು ಡೈವರ್ಸ್ ಆದಂಗ. ಅದಾದ್ಮೇಲೆ ಆಕಿ ಗಂಡ ಅನಿಶಾನ ಕೇಳಿದ್ದು, ಈಗ ನನಗ ಕೋಪ ಇಲ್ಲ, ತಲಾಕನ್ನ ವಾಪಸ್ ತಗೋತೀನಿ, ನಾವು ಮತ್ತೆ ನಿಖಾ ಮಾಡ್ಕೊಂಡು ಅಂದ್ರೆ ಮತ್ತೆ ಮದುವೆ ಮಾಡ್ಕೊಂಡು ಅಂತ ಹೇಳ್ತಾರ. ಆದ್ರ ಇಲ್ಲಿ ಬಂದಿದ್ದು ವಿರೋಧ ಅನಿಶಾ ಕಡೆಯಿಂದ. ಯಾಕಂದ್ರೆ ಅಲ್ಲಿ ಹಲಾಲ ಆಗ್ಬೇಕಾಗಿತ್ತು. ಹಲಾಲ ಅಂದ್ರೆ ನಿಮ್ಗೆ ಗೊತ್ತೈತಲ್ರಿ, ವಿಚ್ಛೇದನ ಆಗಿರೋ ಮಹಿಳೆ ಮತ್ತೆ ಅದೇ ಗಂಡನ ಜೊತೆ ಜೀವನ ಮಾಡಬೇಕು ಅಂದ್ರೆ ಇನ್ನೊಬ್ಬ ಗಂಡಸರ ಜೊತೆ ಮದುವೆ ಮಾಡಿಕೊಂಡು ದೈಹಿಕವಾದ ಸಂಬಂಧವನ್ನ ಬೆಳೆಸಿ ಮತ್ತೆ ಅವನಿಗೆ ಡಿವೋರ್ಸ್ ಕೊಟ್ಟು ಮೊದಲನೇ ಗಂಡನ ಹತ್ರ ಹೋಗೋದು.
ಇನ್ನೊಬ್ಬ ವ್ಯಕ್ತಿ ಅಂದರೆ ಗಂಡನ ಅಣ್ಣನೂ ಆಗಿರ್ಬೋದು, ಗಂಡನ ಅಪ್ಪನೂ ಆಗಿರ್ಬೋದು, ಅಥವಾ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಕಸಿನ್ಸು ಆಗಿರಬಹುದು. ಇದು ಇರುವಂತಹ ಫ್ಯಾಕ್ಟ್. ಈ ಹಲಾಲ ಆಕೆಯ ಗಂಡನ ಅಪ್ಪನ ಜೊತೆ ಅಂದರೆ ಸ್ವಂತ ಮಾವನ ಜೊತೆ ಮಾಡ್ಕೋಬೇಕಾಗಿತ್ತು. ಹೀಗಾಗಿ ಆಕೆ ನನಗಾಗೋದಿಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ 2 ವರ್ಷದ ಹಿಂದೆನೇ ಅವನನ್ನು ಬಿಟ್ಟು ಬೇರೆ ಕಡೆ ಬಂದು 2 ಮಕ್ಕಳ ಜೊತೆ ಜೀವನ ಮಾಡ್ಲಿಕ್ತಾಳ. ಆ ಜೀವನದಾಗೂ ಕೂಡ ಆಕೆ ಸಾಕಷ್ಟು ನೊಂದು ಬೆಂದು ಹೋಗ್ಯಾಳ. ಸಾಕಷ್ಟು ಬೈಗುಳಗಳು, ಸಾಕಷ್ಟು ವಿರೋಧಗಳನ್ನ ಆಕೆ ಅನುಭವಿಸ್ಯಾಳ. ನೆಮ್ಮದಿಗಾಗಿ ಸನಾತನ ಧರ್ಮವನ್ನ ಅನುಸರಿಸ್ಲಿಕ್ಕತ್ತಾಳ. ಈಗ ಹರಿದ್ವಾರದ ಕನ್ವರ್ ಯಾತ್ರೆ ಒಳಗ ಭಾಗಿಯಾಗೋದ್ರಿಂದ ನನಗೆ ಮುಕ್ತಿ ಸಿಗ್ತೈತಿ ಅನ್ನೋ ನಂಬಿಕೆಯಿಂದ, ಆಕೆಯ ಮಕ್ಕಳಿಗೆ ಒಳ್ಳೇದಾಗ್ತೈತಿ ಅನ್ನೋ ನಂಬಿಕೆಯಿಂದ ಬಂದು ಹೋಮ ಹವನಗಳೊಳಗ ಭಾಗಿಯಾಗ್ಯಾಳ. ಇದು ಆಗಸ್ಟ್ ತಿಂಗಳು ಮುಗಿಯೋ ತನಕ ಇರೋದ್ರಿಂದ ಅಲ್ಲಿವರೆಗೂ ಆಕೆ ಅಲ್ಲೇ ಇರ್ತೀನಿ ಅಂತ ಕೂಡ ಹೇಳಾಳ. ಈಗ ಆಕೆಯ ಪೂಜೆ, ಆಕೆ ಸಂಗಡಿಗರಿಂದ ಪೂಜೆ ಮುಂದುವರೆದೈತಿ. ಆಕೆ ಬೇಡಿಕೆ ಇನ್ನೊಂದೇನು ಗೊತ್ತೇನ್ರಿ, ಮದರ್ಸಾ ಒಳಗ ಶಿಕ್ಷಣ ಕೊಡಬಾರ್ದು. ಮದರ್ಸಾಗಳೊಳಗೆ ಕಲ್ತಿರೋ ಮಕ್ಕಳು ಮುಂದೆ ಹೋಗಿ ನನ್ನ ಗಂಡನ ರೀತಿ ಆಗ್ತಾರ, ಮಾತೆತ್ತಿದ್ರ ಹೊಡಿತಾರ, ಬೈತಾರ, ತ್ರಿವಳಿ ತಲಾಕ್ ಕೊಡ್ತಾರ, ಹಲಾಲ ಮಾಡಿಸ್ತಾರ. ಈ ರೀತಿ ಎಲ್ಲ ಮುಗಿಬೇಕು ಅಂದ್ರ ಚಿಕ್ಕ ವಯಸ್ಸಿನಾಗೇನೆ ಮಕ್ಕಳಿಗೆ ಬೇರೆ ರೀತಿ ಎಜುಕೇಶನ್ ಅನ್ನ ಕೊಡಬೇಕು, ಮದರ್ಸಾಗಳಿಗೆ ಕಳಿಸ್ಬಾರ್ದು ಅನ್ನುವಂಥ ಒಂದು ಕೂಗನ್ನ ಆಕೆ ಎತ್ತಾಳ. ಒಟ್ನಾಗ ಅನಿಶಾ ಬಾನು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಅಥವಾ ಆಕೆಗೆ ಆಗ್ತಿದ್ದ ಅನ್ಯಾಯಗಳ ವಿರುದ್ಧ ಹೋರಾಡೋದಕ್ಕಂತ ಹೇಳಿ ದಿಟ್ಟ ನಿರ್ಧಾರವನ್ನ ಮಾಡಿ ಇಸ್ಲಾಮನ್ನ ಬಿಟ್ಟು ಹೊರಗೆ ಬಂದು ತಮ್ಮ ಜೀವನ ತಾವು ಕಟ್ಕೊಂಡಾರ. ಅವರ ನೆಮ್ಮದಿಗಾಗಿ, ಬದುಕುವ ಶೈಲಿಯನ್ನ ಬದಲಿಸಿಕೊಳ್ಳೋದಕ್ಕಾಗಿ ಸನಾತನ ಧರ್ಮವನ್ನ ಅನುಸರಿಸಿ ಶಿವನ ಆರಾಧಕಿಯಾಗಿ ಬದಲಾಗ್ಯಾರ. ಇವರು ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ನಾನು ಸನಾತನ ಧರ್ಮವನ್ನೇ ಪಾಲಿಸ್ತೀನಿ, ಹಿಂದೂ ದೇವರುಗಳ ಪೂಜೆಯನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಒಟ್ನಾಗ ಎಕ್ಸ್ ಮುಸ್ಲಿಮರು ಕೂಡ ಹಿಂದೂ ಧರ್ಮವನ್ನೇ ಅನುಸರಿಸ್ತೀನಿ ಅಂತ ಹೇಳಕತ್ತಿರೋ ಸಂಖ್ಯೆ ಇತ್ತೀಚಿನ ದಿನದಾಗ ಹೆಚ್ಚಾಗತೈತಿ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತೈತಿ.